Namaskara friends and welcome to Ajo Sumit. Today we are decoding RV College of Engineering 2024 cutoff of round 1 and round 2. If you are aiming for CS, mechanical, biotech, civil, data science or AI in this college, this video will be an ultimate guide for you all. In this video, we'll be discussing how much rank is required to enter in this college in 2025 through KCT counseling. What is the minimum and maximum rank? ಸೊ ಇಲ್ಲಿ ನಿಮಗೆ ಒಂದು ರೇಂಜ್ ಕೊಟ್ಬಿಡ್ತೇವೆ ನಾವು ಪ್ರತಿಯೊಂದು ಕೆಟಗರಿಗೆ ಎಷ್ಟು ಮಿನಿಮಮ್ ರ್ಯಾಂಕ್ ಬೇಕಾಗಿತ್ತು 2024 ಅಲ್ಲಿ, ಎಷ್ಟು ಮ್ಯಾಕ್ಸಿಮಮ್ ರ್ಯಾಂಕ್ ಹೋಗಿತ್ತು 2024 ಅಲ್ಲಿ, ರೌಂಡ್ 1 ಮತ್ತು ರೌಂಡ್ 2 ಈ ವಿಡಿಯೋಲಿ ನಾವು ಡಿಸ್ಕಸ್ ಮಾಡ್ತಿರ್ತೇವೆ. ನೋಡಿ, ಈ ವಿಡಿಯೋದಿಂದ ನಿಮಗೆ ಕಂಪ್ಲೀಟ್ ಐಡಿಯಾ ಸಿಗುತ್ತೆ ನಿಮಗೆ ಎಷ್ಟು ರ್ಯಾಂಕ್ ಬೇಕಾಗುತ್ತೆ 2025 ಅಲ್ಲಿ ಈ ಒಂದು ಕಾಲೇಜಲ್ಲಿ ಅಡ್ಮಿಷನ್ ಪಡ್ಕೊಳ್ಳೋಕೆ ಥ್ರೂ KEA ಕೌನ್ಸಿಲಿಂಗ್. ಸೊ ನೋಡಿ, ಅದಕ್ಕಿಂತ ಮುಂಚೆ ಏನೆಲ್ಲ ನಾವು ಕಟ್ ಆಫ್ ಡೇಟಾ ಇಲ್ಲಿ ಯೂಸ್ ಮಾಡಿದ್ದೇವೆ, ಈ ಕಟ್ ಆಫ್ ಡೇಟಾ ಅಫಿಷಿಯಲ್ KEA ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಆಗಿರುವಂತಹ ಕಟ್ ಆಫ್ ಅನ್ನು ನಾವು ಫಾಲೋ ಮಾಡಿದ್ದೇವೆ. ನೋಡಿ, ಸೊ ಇಲ್ಲಿ ನೀವು ಈ ವಿಡಿಯೋನು ಕಂಪ್ಲೀಟ್ಲಿ ವಿತೌಟ್ ಎನಿ ಡೌಟ್ ಫಾಲೋ ಮಾಡಬಹುದು ನೋಡಿ, ಯಾಕಂದ್ರೆ ಅಫಿಷಿಯಲ್ ಕಟ್ ಆಫ್ ಮುಖಾಂತರ ಈ ವಿಡಿಯೋ ಡೇಟಾ ಅಥವಾ ಕಟ್ ಆಫ್ ಡೇಟಾ ನಾವು ಯೂಸ್ ಮಾಡಿದ್ದೇವೆ. ಅದಕ್ಕಿಂತ ಮುಂಚೆ ಇವಾಗ ನಿಮ್ KCET ರಿಸಲ್ಟ್ ಬರ್ಲಿಕ್ಕೆ 1 ಮಂತ್ ಟೈಮ್ ಇದೆ ನೋಡಿ. ಸೊ ಇವಾಗ ನಿಮ್ಮ ಹತ್ರ KCT ಮಾರ್ಕ್ಸ್ ಇದೆ ಮತ್ತು ಬೋರ್ಡ್ಸ್ PCMB ಮಾರ್ಕ್ಸ್ ಕೂಡ ನಿಮ್ಮ ಹತ್ರ ಇದೆ. ನಿಮಗೆ ಇವಾಗ KCT ರ್ಯಾಂಕ್ ಪ್ರಿಡಿಕ್ಟ್ ಮಾಡ್ಕೋಬೇಕಂದ್ರೆ ನೀವು ಕಾಲೇಜ್ ದೋಸ್ತ್ ಅವರ ಈ ಒಂದು KCT ರ್ಯಾಂಕ್ ಪ್ರಿಡಿಕ್ಟರ್ ಅನ್ನು ಟೂಲ್ ಅಂತ ಯೂಸ್ ಮಾಡಬಹುದು ನೋಡಿ. ಇಲ್ಲಿ ನಿಮಗೆ ನಿಮ್ದು KCET ಏನೆಲ್ಲ ಮಾರ್ಕ್ಸ್ ಇದೆ ಅದೇ ಎಂಟರ್ ಮಾಡಬೇಕಾಗುತ್ತೆ ಮತ್ತು PCM ಬೋರ್ಡ್ಸ್ ಮಾರ್ಕ್ಸ್ ಎಂಟರ್ ಮಾಡಬೇಕಾಗುತ್ತೆ. ಈ ಮಾರ್ಕ್ಸ್ ನೀವು ಎಂಟರ್ ಮಾಡಿದ್ಮೇಲೆ ನಿಮಗೆ 2025 ಅಲ್ಲಿ ಏನ್ ಎಕ್ಸ್ಪೆಕ್ಟೆಡ್ ರ್ಯಾಂಕ್ ಆಗ್ಬೋದು ಅಂತ ಅವರು ಹೇಳ್ಕೊಡ್ತಾರೆ ನೋಡಿ, ಬೇಸ್ ಆನ್ 24 ಮತ್ತು 23 ಡೇಟಾ. ಸೊ ಇದು ಸಾಕಷ್ಟು ಜನರಿಗೆ ಹೆಲ್ಪ್ ಆಗ್ಬೋದು ತಮ್ಮ ರ್ಯಾಂಕ್ ಟ್ರೇಕ್ ಮಾಡಕ್ಕೆ ಅಂತ. ಸೊ ಈ ಟೂಲ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತು ನಮ್ಮ ಟಾಪ್ ಕಮೆಂಟ್ ಸೆಕ್ಷನ್ ನಾವು ಪ್ರೊವೈಡ್ ಮಾಡ್ತಿರ್ತೇವೆ ನೋಡಿ. ಸೊ ಇದಕ್ಕೆ ನೀವು ತಪ್ಪದೆ ಚೆಕ್ಔಟ್ ಮಾಡಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ನಮ್ಮ ಟಾಪಿಕ್. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಬಂದು ನಮ್ಮ ಚಾನಲ್ಗೆ ಇದೇ ರೀತಿ ನಾವು ಸಾಕಷ್ಟು ಬೇರೆ ಬೇರೆ ಕಾಲೇಜಸ್ ಕಟ್ ಆಫ್ ವಿಡಿಯೋಸ್ ಅನ್ನು ಮಾಡ್ತಿರ್ತೇವೆ. KCT ಕೌನ್ಸಿಲಿಂಗ್ ಅಲ್ಲಿ ನಿಮಗೆ ನಾವು ಸಾಕಷ್ಟು ಹೆಲ್ಪ್ ಮಾಡ್ತಿರ್ತೇವೆ. ಸೊ ಈ ಚಾನಲ್ಗೆ ನೀವು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಸಾಕಷ್ಟು ನಿಮಗೆ ಹೆಲ್ಪ್ ಆಗ್ತಿರುತ್ತೆ KCT ಕೌನ್ಸಿಲಿಂಗ್ ಅಲ್ಲಿ ನೋಡಿ. ಸೊ ಫಸ್ಟ್ ರೌಂಡ್ 1 ಸಮ್ಮರಿ ನೋಡೋಣ. ಲಾಸ್ಟ್ ಇಯರ್ RV ಕಾಲೇಜಲ್ಲಿ ರೌಂಡ್ 1 ಗೆ ಏನೆಲ್ಲ ಸಿನಾರಿಯೋ ಇತ್ತು ಅಂತ ನೋಡಿ. RV ಕಾಲೇಜಲ್ಲಿ ರೌಂಡ್ 1 ಅಲ್ಲಿ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಪರ್ ಕ್ಯಾಟಗರಿ ಎಷ್ಟು ರ್ಯಾಂಕ್ ಹೋಗಿತ್ತು ಅಂತ ಡಿಸ್ಕಸ್ ಮಾಡ್ತೇವೆ ನೋಡಿ. ಫಸ್ಟ್ ನೀವು ಒಂದ್ ವೇಳೆ ಜನರಲ್ ಮೆರಿಟ್ ಇಂದ ಇದ್ರೆ ನಿಮ್ದು ರ್ಯಾಂಕ್ ಇನ್ ಬಿಟ್ವೀನ್ 290 ಟು 13,536 ಲಾಸ್ಟ್ ಇಯರ್ ರೌಂಡ್ 1 ಅಲ್ಲಿ ಇಷ್ಟು ಬಿಟ್ವೀನ್ ರೇಂಜ್ ಅಲ್ಲಿ ನಿಮಗೆ ಈ ಕಾಲೇಜಲ್ಲಿ ಯಾವ್ದಾದ್ರು ಒಂದು ಕೋರ್ಸ್ ಅಲ್ಲ ಬ್ರಾಂಚ್ ಅಲ್ಲಿ ನಿಮಗೆ ಅಡ್ಮಿಷನ್ ಸಿಕ್ಕಿತ್ತು ನೋಡಿ. ಸೊ ಇದು ಒಂದು ಮಿನಿಮಮ್ ಕಟ್ ಆಫ್ ಹೋಗಿತ್ತು. ಲೈಕ್ 636 ವಾಸ್ ದ ಮಿನಿಮಮ್ ಕಟ್ ಆಫ್ ಅಂಡ್ ಮ್ಯಾಕ್ಸಿಮಮ್ ಕಟ್ ಆಫ್ ವಾಸ್ 27,000 ಫಾರ್ 1G ಕ್ಯಾಟಗರಿ ಆರ್ ಕ್ಯಾಟಗರಿ 1 ಅಂತ ಹೇಳ್ಬೋದು. ನೀವು ಒಂದು ವೇಳೆ 2A ಕ್ಯಾಟಗರಿ ಅಂತ ಇದ್ರೆ ನಿಮಗೆ 938 ದಿಸ್ ವಾಸ್ ಕ್ಲೋಸಿಂಗ್ ರ್ಯಾಂಕ್. ಕ್ಲೋಸಿಂಗ್ ರ್ಯಾಂಕ್ ಅಂದ್ರೆ ಗಮನದಲ್ಲಿಡಿ, ಇದು ಸಾಕಷ್ಟು ಜನ ಕನ್ಫ್ಯೂಸ್ ಆಗ್ತಾರೆ. ದೇ ಥಿಂಕ್ ದಿಸ್ ಇಸ್ ದ ಸ್ಟಾರ್ಟಿಂಗ್ ರ್ಯಾಂಕ್ ಅಂತ. ನೋ ಮೈ ಡಿಯರ್ ಸ್ಟೂಡೆಂಟ್ಸ್, 938 ಈಸ್ ನಥಿಂಗ್ ಬಟ್ ದಿಸ್ ಇಸ್ ದ ಕ್ಲೋಸಿಂಗ್ ರ್ಯಾಂಕ್. ಏನಿರುತ್ತೆ ಕ್ಲೋಸಿಂಗ್ ರ್ಯಾಂಕ್ ಮೀನಿಂಗ್ ಅಂದ್ರೆ ಲಾಸ್ಟ್ ಸ್ಟೂಡೆಂಟ್ ಈ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ಗೆ ಯಾರೆಲ್ಲ ಸ್ಟೂಡೆಂಟ್ಗೆ ಲಾಸ್ಟ್ ಸ್ಟೂಡೆಂಟ್ಗೆ ಅಡ್ಮಿಷನ್ ಪಡ್ಕೊಂಡಿದ್ದಾನೆ ಅವನು ರೌಂಡ್ 1 ಅಲ್ಲಿ, ಆ ಸ್ಟೂಡೆಂಟ್ ರ್ಯಾಂಕ್ ಇದು. ಲೈಕ್ ಅಲ್ಲಿ ಒಂದು ವೇಳೆ 30 ಸೀಟ್ಸ್ ಇದ್ದು ಆ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ಗೋಸ್ಕರ, ಅಲ್ಲಿ 30th ಸ್ಟೂಡೆಂಟ್ ಈ ಕಾಲೇಜಲ್ಲಿ ಏನೆಲ್ಲ ಅಡ್ಮಿಷನ್ ಪಡ್ಕೊಂಡಿದ್ದಾನೆ ಅವನು ರ್ಯಾಂಕ್ ಇದು. ಇದು ಅಂದ್ರೆ ಒಂದು ಕ್ಲೋಸಿಂಗ್ ರ್ಯಾಂಕ್ ಅಂತ ನಾವು ಡಿಸ್ಕಸ್ ಮಾಡಬಹುದು. ಇಟ್ ಇಸ್ ಅ ಲಾಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಹೂ ಗಾಟ್ ಅಡ್ಮಿಷನ್ ಇನ್ ದಟ್ ಕಾಲೇಜ್ ಅಂತ ಹೇಳ್ತೇವೆ. ಇದು ಒಂದು ಕ್ಲೋಸಿಂಗ್ ರ್ಯಾಂಕ್ ಅಂತ ಶಾರ್ಟ್ ಅಲ್ಲಿ ಹೇಳ್ತಿರ್ತೇವೆ ನೋಡಿ. ಅದೇ ರೀತಿ 3A ಗೆ ನೋಡಿದಾಗ 536 ಅಥವಾ 563 ಮ್ಯಾಕ್ಸಿಮಮ್ 15,870 ತನಕ ಯಾರ್ದೆಲ್ಲ ರ್ಯಾಂಕ್ ಇತ್ತು ಅವರಿಗೆ 3A ಕ್ಯಾಟಗರಿಯಿಂದ ನೀವು ಬಿಲಾಂಗ್ ಆದ್ರೆ ನಿಮಗೆ ಅಡ್ಮಿಷನ್ ಪಡ್ಕೋಬಹುದು. SC ಅವರಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಇರುತ್ತೆ. SC ಕ್ಯಾಟಗರಿ ಮತ್ತು ST ಕ್ಯಾಟಗರಿಗೆ ನೀವು ಇಲ್ಲಿ 4100 ಮತ್ತು 5400 ತನಕ ಅಥವಾ 5500 ತನಕ ರ್ಯಾಂಕ್ ಇದ್ರು ಕೂಡ ನಿಮಗೆ ಇಲ್ಲಿ ಅಡ್ಮಿಷನ್ ಸಿಕ್ಕಿತ್ತು ಅಂತ ಹೇಳ್ಬೋದು ಕಂಪ್ಯೂಟರ್ ಸೈನ್ಸ್ ಅಲ್ಲಿ. ಅದೇ ರೀತಿ ರೌಂಡ್ 2 ಸಮ್ಮರಿ ನೋಡಿದಾಗ ರೌಂಡ್ 2 ಅಲ್ಲಿ ಜನರಲ್ ಮೆರಿಟ್ ಅವರಿಗೆ 490 ವಾಸ್ ದ ಮಿನಿಮಮ್ ರ್ಯಾಂಕ್ ವಿಚ್ ಇಸ್ ರಿಕ್ವೈರ್ಡ್. ದಟ್ ಇಸ್ CS ಅಲ್ಲಿ ನಿಮಗೆ ಅಡ್ಮಿಷನ್ ಪಡ್ಕೋಬೇಕಂದ್ರೆ ಮ್ಯಾಕ್ಸಿಮಮ್ 20,000 ತನಕ ಒಂದ್ ವೇಳೆ ನಿಮ್ಮ ರ್ಯಾಂಕ್ ಇತ್ತು ಲಾಸ್ಟ್ ಇಯರ್ ಅಂದ್ರೆ ನಿಮಗೆ ಈ ಒಂದು ಕಾಲೇಜಲ್ಲಿ ಯಾವ್ದಾದ್ರು ಒಂದು ಕೋರ್ಸ್ ಅಲ್ಲಿ ಅಡ್ಮಿಷನ್ ಸಿಕ್ಕಿರುತ್ತು. ಅದೇ ರೀತಿ 2A ಗೆ ನೋಡಿದಾಗ 1300 3700 ನೋಡಿ 37,000 ತನಕ ರ್ಯಾಂಕ್ ಹೋಗಿತ್ತು. 1G ಕ್ಯಾಟಗರಿಗೆ 41,000 ತನಕ ನಿಮ್ದು ರ್ಯಾಂಕ್ ಇದ್ರೆ ನಿಮಗೆ ಅಡ್ಮಿಷನ್ ಸಿಕ್ಕಿತ್ತು. SC ಕ್ಯಾಟಗರಿಗೆ 64,000 ಮತ್ತು ಇಲ್ಲಿ ST ಕ್ಯಾಟಗರಿಗೆ 74,000 ತನಕ ಒಂದು ವೇಳೆ ನಿಮ್ದು ರ್ಯಾಂಕ್ ಇದ್ರೆ ಇಲ್ಲಿ ಈ ಒಂದು ಕಾಲೇಜಲ್ಲಿ ಅಡ್ಮಿಷನ್ ಸಿಕ್ಕಿತ್ತು ನೋಡಿ ನಿಮಗೆ. ಇದು ನಿಮಗೆ ಶಾರ್ಟ್ ಆಗಿ ನಾನು ಸಮ್ಮರಿ ಹೇಳ್ಕೊಟ್ಟಿದ್ದೇನೆ. ಇವಾಗ ಪ್ರತಿಯೊಂದು ಬ್ರಾಂಚಿಗೆ ಡಿಸ್ಕಸ್ ಮಾಡೋಣ. ನಿಮ್ ಕ್ಯಾಟಗರಿ ಎಷ್ಟು ಕಟ್ ಆಫ್ ಹೋಗಿತ್ತು ಅಂತ ನೋಡಿ. ಇಲ್ಲಿ ರೌಂಡ್ 1 ಕಟ್ ಆಫ್ ನೋಡಿ ಫಾರ್ ಈಚ್ ಅಂಡ್ ಎವ್ರಿ ಬ್ರಾಂಚ್. ಈ ಕಾಲೇಜಲ್ಲಿ ಟೋಟಲ್ ಇಷ್ಟು ಬ್ರಾಂಚಸ್ ಇದ್ದಾವೆ. ಅಂದ್ರೆ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಏರೋಸ್ಪೇಸ್ ತನಕ ಪ್ರತಿಯೊಂದು ಕೋರ್ಸ್ ಈ ಕಾಲೇಜಲ್ಲಿ ಸಿಗತ್ತಿರುತ್ತೆ ನೋಡಿ. ಅದರಲ್ಲಿ ಲಾಸ್ಟ್ ಇಯರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋರ್ಸ್ ಏನೆಲ್ಲ ಟೆನ್ಷನ್ ಆಗಿತ್ತು, ಅಪ್ರೂವ್ ಆಗಿತ್ತು, ಬಟ್ ಅದರಲ್ಲಿ ಯಾವುದೇ ರೀತಿ ಅಡ್ಮಿಷನ್ ಪಡ್ಕೊಂಡಿದ್ದಿಲ್ಲ ಅಥವಾ ಅಡ್ಮಿಷನ್ ತಗೊಂಡಿದ್ದಿಲ್ಲ. ಈ ವರ್ಷ ಇದರಲ್ಲಿ ಕೂಡ ನಿಮಗೆ ಅಡ್ಮಿಷನ್ ಸಿಗತ್ತಿರುತ್ತೆ ನೋಡಿ. ಇಲ್ಲಿ ಕಂಪ್ಯೂಟರ್ ಸೈನ್ಸ್ಗೆ ನೋಡಿದಾಗ ಪ್ರತಿಯೊಂದು ಕೆಟಗರಿಗೆ ಸಾಕಷ್ಟು ಕಡಿಮೆ ರ್ಯಾಂಕ್ ಬೇಕಾಗುತ್ತೆ ನೋಡಿ. ಇಲ್ಲಿ ನೋಡಿದಾಗ ಎಕ್ಸೆಪ್ಟ್ SC ST ಕ್ಯಾಟಗರಿಯವರಿಗೆ ಅಪ್ ಟು 5,000 ಇದ್ರೆ ನಿಮಗೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಅಡ್ಮಿಷನ್ ಸಿಗುತ್ತೆ. ಬಟ್ ನೀವು ಒಂದ್ ವೇಳೆ 1G ಕ್ಯಾಟಗರಿ ಅಥವಾ ಕ್ಯಾಟಗರಿ 1 ಕ್ಯಾಟಗರಿ 3 ಮತ್ತು ಜನರಲ್ ಮೆರಿಟ್ ಇಂದ ಇದ್ರೆ ನಿಮಗೆ ಮಿನಿಮಮ್ 500 ರ್ಯಾಂಕ್ ಬೇಕೇ ಬೇಕಾಗುತ್ತೆ. ರೌಂಡ್ 1 ಅಲ್ಲಿ ನಿಮಗೆ 500 ರ್ಯಾಂಕ್ ಬೇಕೇ ಬೇಕಾಗುತ್ತೆ ಈ ಒಂದು ಕಾಲೇಜಲ್ಲಿ ಅಡ್ಮಿಷನ್ ಪಡ್ಕೊಳ್ಳೋಕೆ. ಒಂದಲ್ಲಿ 2A ಕ್ಯಾಟಗರಿಯಿಂದ ಇದ್ರೆ ನಿಮಗೆ ಅಪ್ ಟು 1000 ತನಕ ರ್ಯಾಂಕ್ ಇದ್ರೆ ನಿಮಗೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಅಡ್ಮಿಷನ್ ಸಿಗುತ್ತೆ.
ದಿಸ್ ಇಸ್ ದ ಮೋಸ್ಟ್ ಪಾಪ್ಯುಲರ್ ಕೋರ್ಸ್ ಇನ್ RV ಕಾಲೇಜ್. ಅದು ಆದ್ಮೇಲೆ ನೆಕ್ಸ್ಟ್ ವೆರಿ ಪಾಪ್ಯುಲರ್ ಕೋರ್ಸ್ ಇಸ್ ಸೈಬರ್ ಸೆಕ್ಯೂರಿಟಿ ಅಂಡ್ ಡೇಟಾ ಸೈನ್ಸ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ CACS. ಈವನ್ 4-5 ಕೋರ್ಸಸ್ ಇದಾವೆ. ಸಾಕಷ್ಟು ಜನ ಸ್ಟೂಡೆಂಟ್ಸ್ ಈ ಕಾಲೇಜಲ್ಲಿ ಪ್ರಿಫರ್ ಮಾಡ್ತಾರೆ, ಯಾಕಂದ್ರೆ ಇವೆಲ್ಲ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಕೋರ್ಸಸ್. ಇವೆಲ್ಲ ಈಗ ಎಮರ್ಜಿಂಗ್ ಟೆಕ್ನಾಲಜಿ ಕೋರ್ಸಸ್. ಸಾಕಷ್ಟು ಜನ ಸ್ಟೂಡೆಂಟ್ಸ್ ಒಂದ್ ವೇಳೆ ಕಂಪ್ಯೂಟರ್ ಸೈನ್ಸ್ ಸಿಕ್ಕಿಲ್ಲ ಅಂದ್ರೆ ಅವ್ರು ಈ ಕೋರ್ಸಸ್ ಕೂಡ ಟ್ರೈ ಮಾಡ್ತಿರ್ತಾರೆ. ಇದ್ರ ಕಟ್ ಆಫ್ ನೋಡಿದಾಗ ಡೇಟಾ ಸೈನ್ಸ್ಗೆ ನೋಡಿ 1G ಕೆಟಗರಿಗೆ 1500, 2Aಗೆ 1500, 3Aಗೆ 1200, ಜನರಲ್ ಮೆರಿಟ್ಗೆ 400 ಮತ್ತು SC ಕೆಟಗರಿಗೆ 7000, ST ಕೆಟಗರಿಗೆ 10,000 ತನಕ ರ್ಯಾಂಕ್ ಇದ್ರೆ ನಿಮಗೆ ಇಲ್ಲಿ ಅಡ್ಮಿಷನ್ ಸಿಕ್ಕಿತ್ತು ನೋಡಿ. ಸೈಬರ್ ಸೆಕ್ಯೂರಿಟಿ ಕೂಡ ಸೇಮ್ 1600, 1900, 1600, 600, 9000, 12,000 ತನಕ ರ್ಯಾಂಕ್ ಇದ್ರೆ ನಿಮಗೆ ಇಲ್ಲಿ ಅಡ್ಮಿಷನ್ ಸಿಕ್ಕಿತ್ತು ನೋಡಿ. ಅದೇ ರೀತಿ CACS ಇದು ನಿಮ್ದು AI ಮಷಿನ್ ಲರ್ನಿಂಗ್ ಕೋರ್ಸು. ಇದರಲ್ಲಿ ನಿಮಗೆ 1300 ಫಾರ್ 1G ಕೆಟಗರಿ, 1300 ಫಾರ್ 2A ಕೆಟಗರಿ, 700 ಫಾರ್ 3A ಕೆಟಗರಿ, 530 ಫಾರ್ ಜನರಲ್ ಮೆರಿಟ್ ಅಂಡ್ 8000 ಫಾರ್ SC ಕೆಟಗರಿ ಅಂಡ್ 11,000 ಫಾರ್ ST ಕೆಟಗರಿ. ಇಷ್ಟು ನಿಮ್ದು ರ್ಯಾಂಕ್ ಇದ್ರೆ ಈ ಒಂದು ಕಾಲೇಜಲ್ಲಿ ನಿಮಗೆ ಇವೆಲ್ಲ ನಿಮ್ದು ನಾನು ಆಲ್ರೆಡಿ ಹೇಳಿದ್ದೇನೆ. ಇವೆಲ್ಲ ಏನಿದಾವೆ ಒಂದು ಕ್ಲೋಸಿಂಗ್ ರ್ಯಾಂಕ್ ಇದ್ದಾವೆ. ಅಂದ್ರೆ ಇಸ್ ಲಾಸ್ಟ್ ರ್ಯಾಂಕ್ ಅ ಸ್ಟೂಡೆಂಟ್ ಹೂ ಗಾಟ್ ಅಡ್ಮಿಷನ್ ಇನ್ ದಿಸ್ ಕಾಲೇಜ್ ಇನ್ ದಿಸ್ ಕೆಟಗರಿ ಇನ್ ದಿಸ್ ಬ್ರಾಂಚ್ ಅಂತ ಹೇಳ್ಬೋದು ನೋಡಿ. ಇದು ರೌಂಡ್ 1 ಕಟ್ ಆಫ್. ನಿಮ್ ಕೆಟಗರಿಗೆ ನಿಮ್ಗೆ ಯಾವೆಲ್ಲ ಬ್ರಾಂಚಸ್ ಇಂಟ್ರೆಸ್ಟೆಡ್ ಇದೆ ಪಾಸ್ ಮಾಡಿ ಚೆಕ್ಔಟ್ ಮಾಡ್ಬೋದು ನೋಡಿ. ನೆಕ್ಸ್ಟ್ ರೌಂಡ್ 2 ನೋಡಿದಾಗ ರೌಂಡ್ 2 ಅಲ್ಲಿ CS ಅಲ್ಲಿ ನೋಡಿ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಕ್ಕಿರುತ್ತೆ, ಬಟ್ ನಾಟ್ ಸೋ ಇನ್ ಜನರಲ್ ಮೆರಿಟ್ ಅಲ್ಲಿ ಮತ್ತು 419 ಇಸ್ ದ ಲಾಸ್ಟ್ ರ್ಯಾಂಕ್. ಅದೇ ರೀತಿ 3Aಗೆ 945 ರೌಂಡ್ 2 ಅಲ್ಲಿ, 2A ಕೆಟಗರಿಗೆ 1300 ಅಂಡ್ 1G ಕೆಟಗರಿಗೆ 1100 ರ್ಯಾಂಕ್ ಇರಬೇಕಾಗಿತ್ತು ಕಂಪ್ಯೂಟರ್ ಸೈನ್ಸ್ ಅಲ್ಲಿ. ಅದೇ ರೀತಿ ಸೈಬರ್ ಸೆಕ್ಯೂರಿಟಿ ಕೂಡ ಚೆಕ್ಔಟ್ ಮಾಡ್ಬೋದು, 771 ಇತ್ತು ಲಾಸ್ಟ್. ಜನರಲ್ ಮೆರಿಟ್ ನೋಡಿ ಲಾಸ್ಟ್ ನಿಮಗೆ ಒಂದ್ ವೇಳೆ ಜನರಲ್ ಮೆರಿಟ್ ಇಂದ ನೀವು ಬಿಲಾಂಗ್ ಆಗ್ತೀರಾ ಅಂದ್ರೆ ಜನರಲ್ ಮೆರಿಟ್ ಇಂದ ನೀವು ಬಿಲಾಂಗ್ ಆಗ್ತೀರಾ ಅಂದ್ರೆ ಒಂದ್ ವೇಳೆ ನಿಮಗೆ CS ಅಥವಾ CS ರಿಲೇಟೆಡ್ ಬ್ರಾಂಚಸ್ ಅಲ್ಲಿ ಅಡ್ಮಿಷನ್ ಬೇಕಾದ್ರೆ ನಿಮಗೆ ಫಾರ್ ಶೋರ್ ಬಿಲೋ 1000 ರ್ಯಾಂಕ್ ಬೇಕೇ ಬೇಕಾಗುತ್ತೆ ನೋಡಿ. ಯಾಕಂದ್ರೆ ಲಾಸ್ಟ್ ನೀವು ನೋಡಿರ್ಬೋದು ಬಿಲೋ 1000 ಅಂತ ಕೂಡ ಅಲ್ಲೂ ಬರೋಂಗಿಲ್ಲ, ಬಿಲೋ 700 ಅಂತ ಹೇಳ್ಬೇಕಾಗುತ್ತೆ ನೋಡಿ. ಒಂದ್ ವೇಳೆ ನೀವು ಜನರಲ್ ಮೆರಿಟ್ ಇಂದ ಇದ್ರೆ CS ಅಥವಾ CS ರಿಲೇಟೆಡ್ ಬ್ರಾಂಚಸ್ ಇಂದ ನಿಮಗೆ ಅಡ್ಮಿಷನ್ ಬೇಕಾದ್ರೆ ನಿಮಗೆ ಎಷ್ಟು ಬಿಲೋ 700 ರ್ಯಾಂಕ್ ಬೇಕೇ ಬೇಕಾಗುತ್ತೆ ನೋಡಿ. ಯಾಕಂದ್ರೆ ಅಷ್ಟು ಕಾಂಪಿಟೇಷನ್ ಜಾಸ್ತಿ ಇದೆ ಈ ಕಾಲೇಜಲ್ಲಿ. ಅಂಡ್ ನೀವು ಒಂದ್ ವೇಳೆ 1G ಕೆಟಗರಿ, 2A ಕೆಟಗರಿ, 3A ಕೆಟಗರಿ ಅಪ್ ಟು ನೀವು 1000 ರ್ಯಾಂಕ್ ಇದ್ರು ಅಥವಾ 1300 ರ್ಯಾಂಕ್ ಇದ್ರು ಕೂಡ ನಿಮಗೆ CS ಅಥವಾ CS ರಿಲೇಟೆಡ್ ಬ್ರಾಂಚಸ್ ಅಲ್ಲಿ ಈ RV ಕಾಲೇಜಲ್ಲಿ ಅಡ್ಮಿಷನ್ ಸಿಗ್ಬೋದು ನೋಡಿ. ಐ ಥಿಂಕ್ ಎಲ್ಲರಿಗೂ ಐಡಿಯಾ ಸಿಕ್ಕಿದೆ. ಒಂದ್ ವೇಳೆ ನೀವು ಜನರಲ್ ಮೆರಿಟ್ ಇಂದ ಇದ್ರೆ ನಾನು ಶಾರ್ಟ್ ಆಗಿ ಹೇಳ್ಕೊಟ್ಟಾಗ ಜನರಲ್ ಮೆರಿಟ್ ಅವರಿಗೆ ಅಪ್ ಟು 700 ರ್ಯಾಂಕ್ ಬೇಕಾಗುತ್ತೆ. ನೀವು ಒಂದ್ ವೇಳೆ ಬೇರೆ ಕೆಟಗರಿ 1G ಕೆಟಗರಿ ಆಗಲಿ, 2A ಕೆಟಗರಿ ಆಗಲಿ ಅಥವಾ 3A ಕೆಟಗರಿ ಆಗಲಿ ಈ 3 ಕೆಟಗರಿಯಿಂದ ನೀವು ಬಿಲಾಂಗ್ ಆದ್ರೆ ನಿಮಗೆ ಅಪ್ ಟು 1000 ಅಥವಾ ಬಿಲೋ 1000 ಆರ್ 1300 ರ್ಯಾಂಕ್ ಬೇಕಾಗುತ್ತೆ ಫಾರ್ CS ಅಂಡ್ CS ರಿಲೇಟೆಡ್. ಒಂದ್ ವೇಳೆ ನೀವು SC ಮತ್ತು ST ಕೆಟಗರಿ ಇದ್ರೆ ನಿಮಗೆ ಮಿನಿಮಮ್ SC ಕೆಟಗರಿಗೆ ಬಿಲೋ 5000 ಬೇಕೇ ಬೇಕಾಗುತ್ತೆ ಫಾರ್ CS ರಿಲೇಟೆಡ್. ಅಥವಾ ಬಿಲೋ 10,000 ಕೂಡ ಇದ್ರೆ ನೀವು CS ರಿಲೇಟೆಡ್ ಅಲ್ಲಿ CS ಗೋಸ್ಕರ ಬಿಲೋ 5000 ಅಂಡ್ CS ರಿಲೇಟೆಡ್ ಬಿಲೋ 10,000 ಇದ್ರು ನೀವು SC ಕೆಟಗರಿಯಿಂದ ಈ ಕಾಲೇಜಲ್ಲಿ ಅಡ್ಮಿಷನ್ ಪಡ್ಕೋಬಹುದು. ಅಂಡ್ ST ಕೆಟಗರಿಯಿಂದ ನೀವು ಇದ್ರೆ ನಿಮಗೆ ಸಾಕಷ್ಟು ರಿಲ್ಯಾಕ್ಸೇಷನ್ ಇರುತ್ತೆ. CS ಅಲ್ಲಿ ನಿಮಗೆ ಬಿಲೋ 10,000 ರ್ಯಾಂಕ್ ಇದ್ರು ಅಪ್ ಟು 10,000 ರ್ಯಾಂಕ್ ಇದ್ರು ಕೂಡ ನಿಮಗೆ ಅಡ್ಮಿಷನ್ ಸಿಗುತ್ತೆ. CS ರಿಲೇಟೆಡ್ ಬ್ರಾಂಚಸ್ ಅಲ್ಲಿ ನೋಡಿದಾಗ ಅದರಲ್ಲಿ ಸಾಕಷ್ಟು ನಿಮಗೆ ಮತ್ತೆ ರಿಲ್ಯಾಕ್ಸೇಷನ್ ಅಪ್ ಟು 13 ಅಥವಾ 14,000 ತನಕ ಕೂಡ ರ್ಯಾಂಕ್ ಇದ್ರೆ ನಿಮಗೆ ST ಕೆಟಗರಿಯಲ್ಲಿ ಈ ಕಾಲೇಜಲ್ಲಿ ಅಡ್ಮಿಷನ್ ಪಡ್ಕೋಬಹುದು ನೋಡಿ. ಸಾಕಷ್ಟು ಡಿಟೇಲ್ ಆಗಿ ನಾನು ಅನಾಲಿಸಿಸ್ ಮಾಡಿ ನಿಮಗೆ ಹೇಳಿದ್ದೇನೆ. ನಿಮಗೆ ಯಾವ ಬ್ರಾಂಚ್ ಡಿಸೈಡ್ ಇದೆ ಆ ಬ್ರಾಂಚ್ ಇಲ್ಲಿ ನೀವು ಚೆಕ್ಔಟ್ ಮಾಡಿ ಈ ಒಂದು ವಿಡಿಯೋಗೆ ಪಾಸ್ ಮಾಡಿ ಚೆಕ್ ಮಾಡಿ. ಐ ಥಿಂಕ್ ಈ ವಿಡಿಯೋ ಸಾಕಷ್ಟು ಜನರಿಗೆ ಯೂಸ್ ಆಗಿದೆ. ಈ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ, ಅವ್ರಿಗೆ ಕೂಡ ಸಾಕಷ್ಟು ಹೆಲ್ಪ್ ಆಗುತ್ತೆ ಈ ವಿಡಿಯೋಯಿಂದ. ಸೊ ಕಾಲೇಜ್ ದೋಸ್ತವರು ಏನೆಲ್ಲ ರ್ಯಾಂಕ್ ಪ್ರಿಡಿಕ್ಟರ್ ಇದೆ ಅದು ಕೂಡ ತಪ್ಪದೆ ಚೆಕ್ಔಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಟಾಟಾ ಬಾಯ್.